ದುಡ್ಡು ಪೋಲು ಮಾಡಲಿಕ್ಕೆ ಬಿಬಿಎಂಪಿ ಹೊಸ ಮಾರ್ಗ ಹುಡುಕೊಂಡಿದೆಯಾ? ಖಾಸಗಿ ಕಂಪನಿ ಹೆಗಲಿಗೆ ತನ್ನ ಜವಾಬ್ದಾರಿಯನ್ನ ಹಾಕಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅನಧಿಕೃತ ಫ್ಲೆಕ್ಸು ಬ್ಯಾನರ್ ತಡೆಗೆ ಖಾಸಗಿ ಕಂಪನಿಯ ಮೊರೆ ಹೋಗಲಾಗ್ತಾ ಇದೆ. ಖಾಸಗಿ ಕಂಪನಿಯವರಿಗೆ ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾರೆ. ಅಷ್ಟೊಂದು ಜನ ಸಿಬ್ಬಂದಿ ಎಲ್ಲ ಇದ್ದಾರೆ ಇಂಥದ್ದು ಕೆಲಸವನ್ನ ಮಾಡಲಿಕ್ಕೆ. ಆದರೆ ಅದನ್ನು ಬಿಟ್ಬಿಟ್ಟು ಈಗ ಖಾಸಗಿ ಕಂಪನಿಯವರಿಗೆ ಟೆಂಡರ್ ಕರಲಿಕ್ಕೆ ಮುಂದಾಗಿರುವಂಥದ್ದು. ಟೆಂಡರ್ಗೆ ಆಹ್ವಾನವನ್ನು ಕೂಡ ಮಾಡಿದೆ ಬಿಬಿಎಂಪಿ. ದೊಡ್ಡವರ ಫ್ಲೆಕ್ಸ್ ಅನ್ನ ತೆಗಿಲಿಕ್ಕೆ ಬಿಬಿಎಂಪಿ ಫೇಲ್ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಫೇಲ್ ಆಗಿದೆ. ಯಾಕೆಂದ್ರೆ ಜನಸಾಮಾನ್ಯರಿಗೆ ಒಂದು ರೂಲ್ಸು, ದೊಡ್ಡವರಿಗೆ ಒಂದು ರೂಲ್ಸು ಅನ್ನುವ ರೀತಿಯಲ್ಲೇ ಬಿಬಿಎಂಪಿ ವರ್ತಿಸ್ತಾ ಇರುವಂಥದ್ದು ಅವಾಗಿಂದಲೂ ಕೂಡ. ದೊಡ್ಡವ್ರು ಹಾಕ್ಬಿಟ್ರೆ ಫ್ಲೆಕ್ಸು ಬ್ಯಾನರ್ಗಳನ್ನು ಅದನ್ನು ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ. ಮಾತೆತ್ತಿದ್ರೆ ಮಾತ್ರ ಬೆಂಗಳೂರಿನ ಸೌಂದರ್ಯ ಹಾಳಾಗ್ತಾ ಇದೆ ಅಂತ ಸುಮ್ಮನೆ ಪುಂಖಾನುಪುಂಖವಾಗಿ ಮಾತನಾಡ್ತಾರೆ. ಈಗ ಖಾಸಗಿ ಕಂಪನಿಗಳ ಟೆಂಡರ್ ಅನ್ನ ಕರೆದಿದೆ ಬಿಬಿಎಂಪಿ. ಯಾವ್ಯಾವ ಪ್ಲೇಸ್ದಲ್ಲಿ ಅನಧಿಕೃತ ಹೋರ್ಡಿಂಗ್ಸ್ಗಳು ಇರ್ತಾವಲ್ಲ ಅವನ್ನ ತೆರವು ಮಾಡಲಿಕ್ಕೆ ನಾವು ಒಂದು ಏಜೆನ್ಸಿಗೆ ಇದು ಮಾಡಿದ್ದೀವಿ. ಈ ಫ್ಲೆಕ್ಸು, ಬ್ಯಾನರ್ಸು, ಬಂಟಿಂಗ್ಸು ಇದನ್ನೆಲ್ಲ ನಮ್ಮ ಸಿಬ್ಬಂದಿಗಳೇ ಮಾಡ್ತಾರೆ. ಪ್ರತಿದಿನನೂ ಕೂಡ ಇಡೀ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಫ್ಲೆಕ್ಸು, ಬ್ಯಾನರ್ಸು, ಬಂಟಿಂಗ್ಸು, ಪೋಸ್ಟರ್ಸು ಇದೆಲ್ಲದನ್ನು ಕೂಡ ಪ್ರತಿದಿನ ನಾವು ತೆಗಿತಾನೆ ಇದ್ದೀವಿ. ಅದನ್ನ ನಾವು ತೆರವು ಮಾಡ್ತಾ ಇದ್ರು ಕೂಡ ಮತ್ತೆ ತಿರ್ಗಾ ಆ ಪೋಸ್ಟರ್ಸ್ ಅನ್ನ ಗೋಡೆಗಳ ಮೇಲೆ ಅಂಟಿಸ್ತಕ್ಕಂಥದ್ದು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವ್ರದ್ದು ಎಲ್ಲರದ್ದು ಕೂಡ ಮೀಟಿಂಗ್ ಮಾಡಿ ಜಾಯಿಂಟ್ ಆಗಿ ಒಂದು ಕಾರ್ಯಾಚರಣೆ ಮಾಡಲಿಕ್ಕೂ ಕೂಡ ಕ್ರಮ ವಹಿಸಬೇಕು ಅಂತ ಹೇಳಿದ್ರೆ ಆ ಪ್ರಕಾರ ನಾವು ತಂಡಗಳನ್ನು ಮಾಡಿದ್ದೀವಿ. ಒಂದೊಂದು ಡಿವಿಷನ್ಗೆ 2 ತಂಡಗಳನ್ನು ಮಾಡಿದ್ದೀವಿ. ಆ 2 ತಂಡಗಳ ಜೊತೆಗೆ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಸಹಕರಿಸ್ತಾ ಇದ್ದಾರೆ. ಆದಾಗ್ಯೂ ಇದೇ ತರ ಏನಾದ್ರು ಮುಂದುವರಿಸಿದ್ದೇ ಆದರೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾವು ಹೇಳಿದ್ದೀವಿ FIR ಅನ್ನು ಮಾಡಲಿಕ್ಕೆ ಮತ್ತು ಇವುಗಳನ್ನು ತಡೆಗಟ್ಟಲಿಕ್ಕೆ ಪೊಲೀಸ್ ಇಲಾಖೆ ಸಹಕಾರವನ್ನು ಕೂಡ ಪಡ್ಕೊಳ್ರಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜನ್, ನೋಡ್ತಾ ಇದ್ವಿ ಬೆಂಗಳೂರಿನ ಸೌಂದರ್ಯ ಉದ್ಧಾರ ಮಾಡ್ತೀವಿ ಅದು ಇದು ಅಂತೆಲ್ಲ ಬೊಗಳ್ಕೊಂತವೆ ರಾಜಕೀಯ ಪಕ್ಷಗಳು. ಆದರೆ ಹಾಳು ಮಾಡ್ತಿರೋದೇ ಈ ರಾಜಕೀಯ ಪಕ್ಷಗಳು. ಎಲ್ಲರೂ ಕೂಡ ಸೇರ್ಕೊಂಡು ಎಲ್ಲ ಕಡೆ ಬ್ಯಾನರು, ಬಂಟಿಂಗ್ಸ್ ಅನ್ನ ಹಾಕ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಅವ್ರಿಗೆ ಬಿಸಿ ಮುಟ್ಸಿ ಕ್ರಮ ಕೈಗೊಳ್ಬೇಕಾಗಿದ್ದಂತ ಬಿಬಿಎಂಪಿ ಇದ್ರಲ್ಲೂ ದುಡ್ಡು ಹೊಡಿಲಿಕ್ಕೆ ಮುಂದಾಗಿದೆಯಲ್ಲ ಅಂತ. ಖಂಡಿತ ಪೃಥ್ವಿ, ಈಗಾಗಲೇ ಬೆಂಗಳೂರಿನ ಆದ್ಯಂತ ಅಂದ್ರೆ ಮೆಜೆಸ್ಟಿಕ್ ಹೋದ್ರೆ ಸಾಕು, ಅಲ್ಲಿ ನಮ್ಗೆ ಒಂದ್ ಕಡೆಯಿಂದಾಗಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಗ್ಯಾರಂಟಿ ಅನ್ನೋ ಭಿತ್ತಿ ಚಿತ್ರ ಕಾಣಸಿಕ್ಕಿದೆ. ಈ ಕಡೆಯಿಂದ ಬಿಜೆಪಿಯ ಯುಗಾದಿ ಹಬ್ಬದ ಸಂಭ್ರಮ ಅನ್ನೋ ಭಿತ್ತಿ ಚಿತ್ರ ಕಾಣಸಿಗುತ್ತೆ. ಈ ಕಡೆಯಿಂದ ಆಮ್ ಆದ್ಮಿ ಪಕ್ಷದ ಈ ಬಾರಿ ನಮಗೊಂದು ಅವಕಾಶ ಕೊಡಿ ಅನ್ನುವಂತಹ ಭಿತ್ತಿ ಚಿತ್ರ ಕಾಣಸಿಗುತ್ತೆ. ಇದನ್ನ ತೆರವುಗೊಳಿಸೋಕೆ ಬಿಬಿಎಂಪಿಗೆ ದಮ್ ಇಲ್ವಾ ಅನ್ನುವಂತ ಮಾತು ಈಗ ಕೇಳಿ ಬರ್ತಿರೋದು. ಯಾಕಂತಂದ್ರೆ ಕಳೆದ ಬಾರಿ ಬಿಬಿಎಂಪಿಯ ವಿಶೇಷ ಆಯುಕ್ತರು ಒಂದು ಮಾತನ್ನ ಹೇಳಿದ್ರು, ಯಾರೆಲ್ಲ ಹೋರ್ಡಿಂಗ್ಸ್, ಫ್ಲೆಕ್ಸ್, ಬ್ಯಾನರ್ಸ್ ಅನ್ನ ಹಾಕ್ತಾರೆ ಅವರ ವಿರುದ್ಧ ನಾವು ಕಠಿಣ ಕ್ರಮವನ್ನ ಕೈಗೊಳ್ತೀವಿ, FIR ಅನ್ನ ಹಾಕ್ತೀವಿ, ಕ್ರಿಮಿನಲ್ ಕೇಸ್ ಅನ್ನ ದಾಖಲು ಮಾಡ್ತೀವಿ ಅನ್ನೋಂತ ಮಾಹಿತಿಯನ್ನು ಹೇಳಿದ್ರು. ಅದೇ ಪ್ರಕಾರವಾಗಿ ಈ ಒಂದು ಸಂದರ್ಭದಲ್ಲಿ ಈಗ ಬಿಬಿಎಂಪಿ ಕಡೆಯಿಂದಾಗಿ ಖಾಸಗಿ ಕಂಪನಿಗೆ ಟೆಂಡರ್ ಅನ್ನ ಕರೆದಿರುವಂತದ್ದು. ಅಂದ್ರೆ ಈ ಒಂದು ಫ್ಲೆಕ್ಸ್, ಬ್ಯಾನರ್ ಮತ್ತು ಹೋರ್ಡಿಂಗ್ಸ್ ಅನ್ನ ತೆರವುಗೊಳಿಸಕ್ಕೆ ಟೆಂಡರ್ ಅನ್ನ ಕರೆದಿರುವಂತದ್ದು. ಸುಮಾರು 6 ಝೋನ್ಗಳಾಗಿ ವಿಭಾಗ ಮಾಡಿ ಟೆಂಡರ್ ಅನ್ನ ಕರೆದಿರುವಂತದ್ದು. ಶಾಂತಿನಗರ ಡಿವಿಷನ್ ಇರ್ಬೋದು, ಹೆಬ್ಬಾಳ್ ಡಿವಿಷನ್, ಸರ್ವಣನಗರ ಡಿವಿಷನ್, CV ರಾಮನಗರ ಡಿವಿಷನ್, ಪುಲಿಕೇಶಿ ನಗರ ಡಿವಿಷನ್ ಮತ್ತೆ ಶಿವಾಜಿನಗರ ಡಿವಿಷನ್ ಅಲ್ಲಿ ಈಗ ಏನು ಹೋರ್ಡಿಂಗ್ಸ್ ಮತ್ತೆ ಫ್ಲೆಕ್ಸ್, ಬ್ಯಾನರ್ಸ್ ಅನ್ನ ಹಾಕಿದ್ದಾರೆ ಅದನ್ನ ತೆರವುಗೊಳಿಸಕ್ಕೆ ಈಗ ಖಾಸಗಿ ಕಂಪನಿಗೆ ಟೆಂಡರ್ ಅನ್ನ ಕರೆದಿರುವಂತದ್ದು. ಟೆಂಡರ್ ಇವತ್ತಿನಿಂದ ಆರಂಭವಾಗುತ್ತೆ. ಅಂದ್ರೆ ಇವತ್ತಿನಿಂದ ಟೆಂಡರ್ ಆರಂಭವಾಗುತ್ತೆ. ಮುಂದಿನ ಈ ಒಂದು ತಿಂಗಳ 31ನೇ ತಾರೀಕುವರೆಗೂ ಟೆಂಡರ್ಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇರುವಂತದ್ದು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಪೃಥ್ವಿ, ನೀವು ಹೇಳ್ದಂಗೆ ಸುಮಾರು 4,95,000, 1,75,000, 15 ಲಕ್ಷ ಈ ರೀತಿಯಾಗಿ ಲಕ್ಷ ಹಣವನ್ನ ಈ ಒಂದು ರಾಜಕೀಯ ಪಕ್ಷಗಳು ಹಾಕಿರುವಂತಹ ಬ್ಯಾನರ್ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಆಗೋದಲ್ಲ. ಇವ್ರಿಗೆ ಅವ್ರಿಗೆ ಬಿಸಿ ಮುಟ್ಸಿ FIR ಹಾಕಿ ಒಬ್ಬರನ್ನ ಯಾರನ್ನಾದ್ರೂ ಜೈಲಲ್ಲಿ ಕೂರ್ಸಿದ್ರೆ ಸರಿ ಆಗ್ತಾರೆ, ಬುದ್ಧಿ ಕಲಿತಾರೆ. ಬರೀ ತೆರವು ಮಾಡ್ಕೊಂಡು ಹೋದ್ರೆ ಆಗ್ಬಿಡುತ್ತಾ? ನೋಡೋಣ ಈಗ ಅದು ಯಾವ್ಯಾವ ರೀತಿಯಾಗೆಲ್ಲ ಟೆಂಡರ್ ಕರ್ಕೊಂಡು ಅದ್ ಏನ್ ಕ್ಲೀನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ರಂಜನ್, ನಿಮ್ಮೆಲ್ಲ ಮಾಹಿತಿಗಾಗಿ.